ಸೊ ಇವಾಗ ನಾವು ಎಕ್ಸಸೈಸ್ 15.3 ನೋಡೋಣ. ಫಸ್ಟ್ನೇ ಎಕ್ಸಸೈಸಲ್ಲಿ ನಾವು ಸರ್ಫೇಸ್ ಏರಿಯಾಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ನೇ ಎಕ್ಸಸೈಸಲ್ಲಿ ನಾವು ವಾಲ್ಯೂಮ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಎಕ್ಸಸೈಸಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಯಾವುದಾದ್ರೂ ಒನ್ ಆಬ್ಜೆಕ್ಟನ್ನ ಇನ್ನೊಂದು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಇನ್ನೊಂದು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಿದಾಗ ಯಾವುದಾದ್ರೂ ಒನ್ ಆಫ್ ಇಟ್ಸ್ ಡೈಮೆನ್ಷನ್ಸ್ ಕೇಳ್ತಿದ್ದಾರೆ. ಸೊ ಫಾರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟ್ನೇ ಕ್ವೆಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಒಂದು ಸ್ಪಿಯರ್ ಇದೆ, ಮೆಟಾಲಿಕ್ ಸ್ಪಿಯರು, 4.2 ಸೆಂಟಿಮೀಟರ್ ರೇಡಿಯಸ್ ಈ ಸ್ಪಿಯರ್ದು. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಇದು ಐರನ್ನಿಂದನೂ ಯಾವುದೋ ಮೆಟಲಿಂದ ಮಾಡಿರೋದು, ಮೆಲ್ಟ್ ಮಾಡಿಬಿಟ್ಟು ಒಂದು ಸಿಲಿಂಡರ್ ಫಾರ್ಮ್ ಮಾಡ್ತಾ ಇವಿ. ಸೊ ಇದೇ ಸ್ಪಿಯರ್ದು ಏನು ಮೆಟಲ್ ಇತ್ತೋ ಅದನ್ನು ಮೆಲ್ಟ್ ಮಾಡಿಬಿಟ್ಟು ಸಿಲಿಂಡರ್ ಫಾರ್ಮ್ ಮಾಡ್ತಾ ಇವಿ. ಆ್ಯಂಡ್ ಹೇಳ್ತಿದ್ದಾರೆ ಈ ಹೊಸ ಸಿಲಿಂಡರ್ ಫಾರ್ಮ್ ಮಾಡಿರೋದ್ರದ್ದು ರೇಡಿಯಸ್ಸು 6 ಸೆಂಟಿಮೀಟರ್ಸ್ ಅಂತ. ನಾವು ಏನು ಕಂಡುಹಿಡಿಬೇಕು, ಈ ಸಿಲಿಂಡರ್ ಫಾರ್ಮ್ ಆಗಿರೋದು ಈ ಸಿಲಿಂಡರ್ ಹೈಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಕಾನ್ಸೆಪ್ಟ್ ಏನು ಯೂಸ್ ಮಾಡಬೇಕು ಅಂದರೆ ವಿ ಅಂದರೆ ವಾಲ್ಯೂಮ್. ಸೊ ವಾಲ್ ಅಂತ ಬರಿತೀನಿ. ವಾಲ್ಯೂಮ್ ಆಫ್ ಸ್ಫಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಇದು ವೆರಿ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಏನಕ್ಕೆ, ಎಷ್ಟು ಕ್ವಾಂಟಿಟಿ ಮೆಟಲ್ ಇತ್ತೋ ಆ ಸ್ಫಿಯರಲ್ಲಿ ಅಷ್ಟೂ ನಾವು ಮೆಲ್ಟ್ ಮಾಡೀವಿ. ಆ್ಯಂಡ್ ಫುಲ್ ಮೆಲ್ಟ್ ಮಾಡಿದ್ಮೇಲೆ ಹೊಸ ಸಿಲಿಂಡರ್ ಫಾರ್ಮ್ ಮಾಡ್ತಾ ಇವಿ ಆ ಮೆಲ್ಟೆಡ್ ಮೆಟಲಿಂದ. ಸೊ ವಾಲ್ಯೂಮ್ ಏನು ಚೇಂಜ್ ಆಗ್ತಿಲ್ಲ, ಬರೀ ಶೇಪ್ ಅಥವಾ ಆಬ್ಜೆಕ್ಟ್ ಚೇಂಜ್ ಆಗ್ತಿದೆ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಏನು, 4/3 ಪೈ ಆರ್ ಕ್ಯೂಬ್. ಇಲ್ಲಿ ಆರು 4.2, ಸೊ 4.2 ಕ್ಯೂಬ್ ಈಸ್ ಈಕ್ವಲ್ ಟು ಸಿಲಿಂಡರ್ ಏನಾಗುತ್ತೆ ವಾಲ್ಯೂಮು ನಮಗೆ ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಗೊತ್ತು. ಸೊ ಇಲ್ಲಿ ಆರ್ ಏನಾಗುತ್ತೆ 6 ಸೆಂಟಿಮೀಟರ್. ಸೊ 6 ಸ್ಕ್ವೇರ್ ಇಂಟು ಹೆಚ್ ಗೊತ್ತಾ ನಮಗೆ, ಇಲ್ಲ. ಸೊ ನೋಡಿ ಇಲ್ಲಿ ಇದು ಒಂದು ಈಕ್ವೇಷನ್ ಆಯಿತು ಇನ್ ಒನ್ ವೇರಿಯಬಲ್, ಬಾಕಿ ಎಲ್ಲ ವ್ಯಾಲ್ಯೂಸು ನಮಗೆ ಗೊತ್ತು. ಸೊ ನಾವು ಈಸಿಯಾಗಿ ಹೆಚ್ಚಿಗೆ ಸಾಲ್ವ್ ಮಾಡ್ಬೋದು. ವೆರಿ ಸಿಂಪಲ್ ವೇ ಟು ಸಾಲ್ವ್ ದಿಸ್ ಏನು ಅಂದರೆ ನಾವು ಪೈ ಸಬ್ಸ್ಟಿಟ್ಯೂಟ್ ಮಾಡೋ ಬದಲು ಇಲ್ಲೂ ಪೈ ಇದೆ ಇಲ್ಲೂ ಪೈ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದು. ಏನು ನೋಡ್ಕೊಳತ್ತೀಗ, 4/3 ಇಂಟು 4.2 ಇಂಟು 4.2 ಇಂಟು 4.2, ಯಾಕೆ 4.2 ಕ್ಯೂಬ್ ಡಿವೈಡೆಡ್ ಬೈ ಇಲ್ಲಿ 6 ಸ್ಕ್ವೇರ್ ಏನಿತ್ತೋ ಅದನ್ನು ನಾನು ಇಲ್ಲಿ ಡಿನಾಮಿನೇಟರ್ ತರ್ತೀನಿ. 6 ಸ್ಕ್ವೇರ್ ಎಷ್ಟು 36 ಈಸ್ ಈಕ್ವಲ್ ಟು ಹೆಚ್. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಈಸಿಯಾಗಿ ಹೆಚ್ ವ್ಯಾಲ್ಯೂ ಸಿಗುತ್ತೆ. ಹೇಗೆ ಮಾಡೋದು, ಫಸ್ಟ್ ನಾನು 3ಇಂದ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ 3 1s ಆರ್, ಇದೇನಾಗುತ್ತೆ ಇಲ್ಲಿ 1.4 ರೈಟ್. ಇಲ್ಲೇನಾಗುತ್ತೆ 3 ಮತ್ತೆ ನಾನು 12, ಇಲ್ಲೇನಾಗುತ್ತೆ 1.4 ಮತ್ತು 4s ಆರ್, ಇಲ್ಲೇನಾಗುತ್ತೆ 1.4 ರೈಟ್. ಸೊ ನೆಕ್ಸ್ಟ್ 4 ಉಳ್ಕೊಂಡಿದೆ. ಸೊ ಇಲ್ಲಿ 2s ಆರ್ 0.7 ಮತ್ತು 2 0.7 ಇಷ್ಟು ಕ್ಯಾನ್ಸಲ್ ಮಾಡ್ಕೊಂಡಿನಿ. ಸೊ ಏನು ಬರೀಬೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಹೆಚ್ ಇಸ್ ಈಕ್ವಲ್ ಟು 4 ಹಾಗೆ ಇದೆ. ಸೊ 4 ಬರೆಯೋಣ ಫಸ್ಟು, ಇಂಟು 0.7 ಇಂಟು 0.7, 0.7 ಇಂಟು 0.7 0.49 ಅಂತ ಗೊತ್ತು, ಇಂಟು ಇಲ್ಲಿ 1.4 ಹಾಗೆ ಉಳಿದಿದೆ. ಡಿನಾಮಿನೇಟರ್ಲಿ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗಿದೆ. ಸೊ ಇದನ್ನು ಫಸ್ಟ್ ನೋಡೋಣ. 1.4 ಇಂಟು 4 ಏನು, 14 ಇಂಟು 4 56 ಅಂತ ಗೊತ್ತು. ಸೊ 5.6 ಇಂಟು 0.49. ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ 56 ಇಂಟು 49 ಮಾಡ್ತೀನಿ. 9 ಇಂಟು 6 54, 9 ಇಂಟು 5 45, ಸೊ ಇಲ್ಲಿ 504 ಆಗುತ್ತೆ. 0 ಹಾಕ್ಮೇಲೆ 6 4s ಆರ್ 24, 20 22. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 4 4 7 2. ಸೊ ಏನು ಸಿಕ್ತು ನಮಗೆ, ಡೆಸಿಮಲ್ ಪಾಯಿಂಟ್ಸ್ ಎಷ್ಟಿದೆ 1 2, ಇಲ್ಲಿ 2 ಪ್ಲೇಸಸ್ಸು ಇಲ್ಲಿ 1 ಪ್ಲೇಸು, ಸೊ ಟೋಟ್ಲಿ 3, 2.744. ಸೊ ಹೆಚ್ ಏನಾಗುತ್ತೆ, ಹೆಚ್ ಇಸ್ ಈಕ್ವಲ್ ಟು 2.744. ನಾನು 2 ಡೆಸಿಮಲ್ ಪ್ಲೇಸಸ್ಗೆ ರೌಂಡ್ ಆಫ್ ಮಾಡಬೇಕಂದ್ರೆ ಏನಾಗುತ್ತೆ 4 4 ಇರೋದು ಬರೀ 4 ಅಂತ ಆಗುತ್ತೆ. ಸೊ 2.74 ಯೂನಿಟ್ ಏನು ಸೆಂಟಿಮೀಟರ್. ಹೇಗೆ ಕನ್ಕ್ಲೂಡ್ ಮಾಡೋದು, ದೇರ್ಫೋರ್ ಹೈಟ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು 2.74 ಸೆಂಟಿಮೀಟರ್. ಸೆಕೆಂಡ್ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ ಮತ್ತೆ ಸಿಮಿಲರ್ ಟು ಫಸ್ಟ್ ಕ್ವೆಶನ್, ಇಲ್ಲಿ 3 ಸ್ಪಿಯರ್ಸ್ ಇದೆ. ಸೊ 3 ಮೆಟಾಲಿಕ್ ಸ್ಪಿಯರ್ಸ್ ಇದೆ, ಮೆಲ್ಟ್ ಮಾಡಿಬಿಟ್ಟು ಇನ್ನೊಂದು ದೊಡ್ಡ ಮೆಟಾಲಿಕ್ ಸ್ಪಿಯರ್ ಫಾರ್ಮ್ ಮಾಡ್ತಾ ಇವಿ ಅಂತ. ಸೊ ಇದ್ರ ರೇಡಿಯಸ್ 6 8 10 ಸೆಂಟಿಮೀಟರ್. ಈ 3 ಸ್ಪಿಯರನ್ನು ಮೆಲ್ಟ್ ಮಾಡಿಬಿಟ್ಟು ಒಂದು ಹೊಸ ಸ್ಪಿಯರ್ ದೊಡ್ಡ ಸ್ಪಿಯರ್ ಫಾರ್ಮ್ ಮಾಡಿದಾಗ
ಅದರ ರೇಡಿಯಸ್ ಎಷ್ಟಾಗತ್ತೆ ಅಂತ ಕೇಳ್ತಿದ್ದಾರೆ. ಸೇಮ್ ಆಸ್ ಬಿಫೋರ್ ಏನು ಬರೆಯೋಣ, ವಾಲ್ಯೂಮ್ ಆಫ್ 3 spheres is equal to volume of new sphere. ಸ್ಪಿಯರ್ ಫಾರ್ಮುಲಾ ಏನು, 4/3 pi r cube. ಸೊ ಏನಂತ ಬರೀಬೋದು, 4/3 pi ಇದ್ರದ್ದು ಎಷ್ಟು 6 ಕ್ಯೂಬ್ ಪ್ಲಸ್ 4/3 pi ಇದೆಷ್ಟು 8 ಕ್ಯೂಬ್ ಪ್ಲಸ್ 4/3 pi 10 ಕ್ಯೂಬ್. ಇದು ವಾಲ್ಯೂಮ್ ಆಫ್ ದ 3 ಸ್ಪಿಯರ್ಸ್ ಈಸ್ ಈಕ್ವಲ್ ಟು 4/3 pi. ಇಲ್ಲಿ ನಮಗೆ ಆರ್ ಗೊತ್ತಿಲ್ಲ, ಸೊ ನಾನು ಆರ್ ಹಾಗೆ ಇಟ್ಕೊಳ್ತೀನಿ. ಸೊ ನಮಗೇನು ಸಿಗತ್ತೆ ಈಗ, ನಾನು 4/3 pi ಆಚೆ ತೆಗಿತೀನಿ ಕಾಮನ್. ಸೊ ಇಲ್ಲಿ 4/3 pi ಏನು ಉಳ್ಕೊಳತ್ತೆ 6 ಕ್ಯೂಬ್ ಪ್ಲಸ್ 8 ಕ್ಯೂಬ್ ಪ್ಲಸ್ 10 ಕ್ಯೂಬ್. 6 ಕ್ಯೂಬ್ ಪ್ಲಸ್ 8 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಈಸ್ ಈಕ್ವಲ್ ಟು 4/3 pi r ಕ್ಯೂಬ್. ನಮಗೆ ಆರ್ ಗೊತ್ತಿಲ್ಲ. ಸೊ ಇಲ್ಲಿ 4/3 pi ಕ್ಯಾನ್ಸಲ್, ಇಲ್ಲಿ 4/3 pi ಕ್ಯಾನ್ಸಲ್. ಸೊ 6 ಕ್ಯೂಬ್ ಎಷ್ಟು, 6 ಕ್ಯೂಬ್ ನಮಗಾಗಲೇ 216 ಅಂತ ಗೊತ್ತು. 8 ಕ್ಯೂಬ್ ಎಷ್ಟು 512 ಆ್ಯಂಡ್ 10 ಕ್ಯೂಬ್ ಎಷ್ಟು 1000. ಇದು ಗೊತ್ತಿಲ್ಲ ಅಂದರೆ ಹೇಗೆ ಮಾಡ್ಬೋದು, ಫಸ್ಟ್ 6 ಇಂಟು 6 ನಮಗಾಗಲೇ 36 ಅಂತ ಗೊತ್ತು. ಮತ್ತು ಕ್ಯೂಬ್ ಇನ್ನೊಂದು ಸಲ ಮಲ್ಟಿಪ್ಲೈ ಮಾಡಬೇಕು, 36 ಇಂಟು 6 ಮಾಡ್ಬೋದು 6 ಕ್ಯೂಬ್ ತೆಗಿಯೋಕ್ಕೆ. ಸೇಮ್ ಫಾರ್ 8, ಸೇಮ್ ಫಾರ್ 10 ಈಸ್ ಈಕ್ವಲ್ ಟು ಆರ್ ಕ್ಯೂಬ್. ಸೊ ಇದನ್ನು ಆ್ಯಡ್ ಮಾಡೋಣ, ಏನಿದೆ 1000 512 216. ಇದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 8 2 7 1. ಸೊ ಏನು ಸಿಗ್ತಿದೆ ನಮಗೆ, ದಿಸ್ ಇಂಪ್ಲೈಸ್ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 1728. 1728 ಯಾವ ನಂಬರ್ ಕ್ಯೂಬ್ ಗೊತ್ತಾ? ಸೊ ನಮಗಾಗಲೇ 10 ಕ್ಯೂಬ್ ಎಷ್ಟು ಇದು ಗೊತ್ತು. ಸೊ 11 ಕ್ಯೂಬ್ ಮಾಡಿ 12 ಕ್ಯೂಬ್ ಮಾಡಿ ಆ್ಯಂಡ್ ಸೋ ಆನ್ ಮಾಡ್ಬೋದು. ಐಡಿಯಾ ನಿಮಗೆ ಆಗಲೇ ಇದ್ದರೆ ನೀವು ಲಾಸ್ಟ್ ನಂಬರ್ ಯಾವುದು 8 ಅಂತ ಗೊತ್ತು. 11 ಇಂಟು 11 ಮಾಡಿದಾಗ 1ಇಂದ ಎಂಡ್ ಆಗುತ್ತೆ, ಮತ್ತೆ ಇದನ್ನು ಇಂಟು 11 ಮಾಡಿದಾಗ 1ಇಂದಾನೇ ಎಂಡ್ ಆಗುತ್ತೆ. ಸೊ 11 ಕ್ಯೂಬ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಹೇಗೆ ಕಂಡು ಹಿಡಿಯೋದು, ನಾನು 2ಇಂದ ಮಾಡಿದಾಗ 2 ಇಂಟು 2 ಮಾಡಿದಾಗ 4 ಆಯಿತು, 4 ಇಂಟು 2 ಮಾಡಿದಾಗ 8 ಆಯಿತು. ಸೊ ಅದೊಂದು ಕ್ಲೂ ನಮಗೆ. ದಟ್ ಮೀನ್ಸ್ ಈ ಯಾವುದೋ ನಂಬರ್ ಕ್ಯೂಬಲ್ಲಿ ಯೂನಿಟ್ಸ್ ಪ್ಲೇಸು 2 ಆಗಿರಬೇಕು. ಸೊ ಏನು ಮಾಡೋಣ, ನಾನು 12 ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. 12 ಸ್ಕ್ವೇರ್ ಎಷ್ಟು ನಮಗಾಗಲೇ ಗೊತ್ತು, 12 ಸ್ಕ್ವೇರ್ ಇಸ್ 144. ಸೊ ಮತ್ತೆ 12 ಜೊತೆ ಮಲ್ಟಿಪ್ಲೈ ಮಾಡೋಣ ಕ್ಯೂಬ್ ತೆಗಿಯೋದಕ್ಕೆ. ಸೊ ಏನಾಗುತ್ತೆ ಇಲ್ಲಿ 12 4s are 12 24 36 48 4 48 52. 12 1s are 12 plus 5 17 1728. ಇಲ್ಲೂ 1728. ಸೊ ಏನಿದ್ರ ಅರ್ಥ, ಆರ್ ಇಸ್ ಈಕ್ವಲ್ ಟು 12 ಯಾವ ಯೂನಿಟ್ ಸೆಂಟಿಮೀಟರ್. ಸೊ ದೇರ್ ಫಾರ್ ರೇಡಿಯಸ್ ಆಫ್ ಸ್ಫಿಯರ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಒಂದು ವೆಲ್ ಇದೆ. ವೆಲ್ ಯಾವಾಗಲೂ ಸಿಲಿಂಡ್ರಿಕಲ್ ಶೇಪು. ಈ ವೆಲ್ಲು 20 ಮೀಟರ್ ಡೀಪ್ ಮತ್ತು ಡಯಾಮೀಟರ್ 7 ಮೀಟರ್ ಅಂತ ಹೇಳ್ತಿದ್ದಾರೆ. ಡಯಾಮೀಟರ್ 7 ಅಂದರೆ ರೇಡಿಯಸ್ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು d/2 ಈಕ್ವಲ್ಸ್ 7/2 ಮೀಟರ್. ಹೇಳ್ತಿದ್ದಾರೆ ಈ ಮಣ್ಣು ಏನು ಡಿಗ್ ಮಾಡಿದ್ರು ಈ ವೆಲ್ಗೆ, ಅದನ್ನು ನಾವು ನೆಲದ ಮೇಲೆ ಫ್ಲ್ಯಾಟಾಗಿ ಹಾಕ್ತಾ ಇದ್ದೀವಿ ಅಂತ. ನೆಲದ ಮೇಲೆ ಹಾಕಿದಾಗ ಅದು ಯಾವಾಗಲೂ ಕ್ಯೂಬಾಯ್ಡ್ ಶೇಪ್ ಥರ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುತ್ತೆ. ಯಾಕೆ, ಇವಾಗ ನೆಲದ ಮೇಲೆ ಹಾಕಿದಾಗ ಲೆಂತ್ ಒಂದು ಡೈಮೆನ್ಷನ್ ಇರುತ್ತೆ, ಬ್ರೆಡ್ತ್ ಇರುತ್ತೆ, ಮತ್ತು ಸ್ವಲ್ಪ ಎತ್ತರಕ್ಕಿರುತ್ತೆ, ಸೊ ಹೈಟೂ ಇರುತ್ತೆ. ಅದನ್ನು ನಾವು ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಅವ್ರು ಆಗಲೇ ಕೊಟ್ಟಿಯರ್ ನೆಲದ ಮೇಲೆ ಹಾಕಿದಾಗ ಲೆಂತ್ 22 ಮೀಟರ್ಸು, ಬ್ರೆಡ್ಸ್ 14 ಮೀಟರ್ಸು, ಮತ್ತು ಹೈಟು ನೆಲದಿಂದ ಎಷ್ಟು ಎತ್ತರಕ್ಕಿದೆ ಈ ಪ್ಲ್ಯಾಟ್ಫಾರ್ಮ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಹೈಟನ್ನು ಕಂಡುಹಿಡಿಬೇಕು. ಹೇಗೆ ಮಾಡೋದು, ಸೇಮ್ ಕಾನ್ಸೆಪ್ಟ್ ಆಸ್ ಬಿಫೋರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಈಗ ಆ್ಯಂಡ್ ವಾಲ್ಯೂಮ್ ಆಫ್ ಸಿಲಿಂಡರ್ ನಮಗೆ ಗೊತ್ತು ಪೈ ಆರ್ ಸ್ಕ್ವೇರ್ ಎಚ್ ಅಂತ. ಸೊ ಪೈ ಆರ್ ಸ್ಕ್ವೇರ್, ಇಲ್ಲಿ ಕ್ಯಾಪಿಟಲ್ ಹೆಚ್ ತೊಳ್ತಾಯಿನಿ. ಯಾಕಂದರೆ ಇಲ್ಲಿ ಒಂದು ಹೆಚ್ಚಿದೆ, ಇಲ್ಲಿ ಒಂದು ಹೆಚ್ಚಿದೆ. ಆ್ಯಂಡ್ ಅಲ್ಲಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಾಗುತ್ತೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಏನು 22/7, ಆರ್ ಏನು 7/2, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಸೊ 7/2 ಇಂಟು 7/2, ಎಚ್ ಏನು ಇಲ್ಲಿ 20 ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ 22 ಇಂಟು 14 ಇಂಟು ಎಚ್. ಸೊ ನಾವು ಎಚ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ಯಾನ್ಸಲ್ ಮಾಡೋಕ್ಕೆ ಶುರು ಮಾಡೋಣ. ಇಲ್ಲಿ 22 ಹೋಯಿತು, ಇಲ್ಲಿ 22 ಹೋಯಿತು, ಇಲ್ಲಿ 7 7,
ಇಲ್ಲೇನು 7 1s are 7 2s are, ಇಲ್ಲಿ 2 1s are 2 into 10. ಸೊ ಏನು ಉಳ್ಕೊಂಡಿದೆ 10/2 is equal to ಆ ಕಡೆ ಸೈಡು 2h. This implies that h is equal to 10/2 into 2. So 10/4. 10/4 ಎಷ್ಟು ನಮಗೆ ಗೊತ್ತು 2.5. ಸೊ therefore ಇಲ್ಲಿ ನಾನು ಏನು ಯೂನಿಟ್ ಬರೀಲಿ ಇಲ್ಲಿ ಮೀಟರ್ಸ್, ಯಾಕಂದರೆ ಕ್ವೆಶನಲ್ಲಿ ಎಲ್ಲ ಮೀಟರ್ಸಲ್ಲಿ ಕೊಟ್ಟಿದ್ದಾರೆ. therefore height of platform, ಕ್ವೆಶನಲ್ಲಿ ಏನು ಕೊಟ್ಟಿಯಾರೋ ಅದನ್ನೇ ಬರಿಬೇಕು. height of platform equals 2.5 meter. ಓಕೆ, ಫಿಫ್ತ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಒಂದು ಸಿಲಿಂಡ್ರಿಕಲ್ ಕಂಟೈನರ್ ಇದೆ, ಈ ಕಂಟೈನರ್ ಒಳಗೆ ಫುಲ್ ಐಸ್ ಕ್ರೀಮ್ ಇದೆ. ಆ್ಯಂಡ್ ಈ ಕಂಟೈನರ್ ಒಳಗೆ ಏನು ಐಸ್ ಕ್ರೀಮ್ ಇತ್ತೋ ಅದನ್ನು ನಾವು ಇವಾಗ ಐಸ್ ಕ್ರೀಮ್ ಕೋನ್ಸ್ ಒಳಗೆ ಹಾಕ್ತಾ ಇವಿ. ಆ್ಯಂಡ್ ಇನ್ನೊಂದು ಅಡಿಷ್ನಲಿ ಏನು ಹೇಳಿದ್ದಾರೆ, ಈ ಐಸ್ ಕ್ರೀಮ್ ಕೋನ್ ಜೊತೆಗೆ ಟಾಪ್ ಆಫ್ ದ ಕೋನು ಅಷ್ಟೇ ಯೂಶಲಿ ಐಸ್ ಕ್ರೀಮ್ ಮೇಲ್ಗಡೆ ಹಿಂಗೆ ಹೆಮಿಸ್ಫಿರಿಕಲ್ ಶೇಪ್ ಫಾರ್ಮ್ ಆಗುತ್ತೆ. ಸೊ ಇದೊಂದು ಕೋನು, ಇದೊಂದು ಹೆಮಿಸ್ಫಿಯರ್. ಸೊ ಅವ್ರು ಕೇಳ್ತಿದ್ದಾರೆ ಎಷ್ಟು ಕೋನ್ಸ್ ಬೇಕು ನಮಗೆ ಈ ಕಂಟೈನರಲ್ಲಿ ಇರೋ ಐಸ್ ಕ್ರೀಮ್ನಷ್ಟು ಫುಲ್ ಮಾಡೋದಕ್ಕೆ ನಮಗೆ ಎಷ್ಟು ಐಸ್ ಕ್ರೀಮ್ ಕೋನ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಎರಡಕ್ಕೂ. ಸೊ ರೇಡಿಯಸ್ ಏನಾಗುತ್ತೆ ಇಲ್ಲಿ 6 ಸೆಂಟಿಮೀಟರ್, ಇಲ್ಲಿ ರೇಡಿಯಸ್ ಏನಾಗುತ್ತೆ 3 ಸೆಂಟಿಮೀಟರ್. ಇವಾಗ ನಾವು ಸಾಲ್ವ್ ಮಾಡೋಣ. ಏನು ಲಾಜಿಕ್ಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕೋನ್ಸ್ ಇಂಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಹೆಮಿಸ್ಫಿಯರ್. ಏನಕ್ಕೆ ಬರೀತಾ ಇವಿ, ನಮಗೆ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಹೆಮಿಸ್ಫಿಯರ್ ಅಂದರೆ ಇಷ್ಟ್ರದ್ದು ವಾಲ್ಯೂಮ್ ಸಿಗುತ್ತೆ. ಆ್ಯಂಡ್ ಅವ್ರು ಕೇಳ್ತಿದ್ದಾರೆ ಎಷ್ಟು ಕೋನ್ಸ್ ಬೇಕು ನಮಗೆ ಈ ಸಿಲಿಂಡರ್ಲಿರೋ ಐಸ್ ಕ್ರೀಮ್ನೆಲ್ಲ ಕೋನ್ಸ್ ಒಳಗೆ ಫಿಟ್ ಮಾಡೋಕ್ಕೆ ಅಂತ. ಸೊ ನಾವು ನಂಬರ್ ಆಫ್ ಕೋನ್ಸನ್ನು ತೊಗೊಳ್ತಾ ಇದ್ವಿ. ವಾಲ್ಯೂಮ್ ಆಫ್ ಸಿಲಿಂಡರ್ ನಮಗೆ ಗೊತ್ತು ಆಗಲೇ πr² ಈಸ್ ಈಕ್ವಲ್ ಟು ನಂಬರ್ ಆಫ್ ಕೋನ್ಸ್ n ಅಂತ ತೊಳ್ತೀನಿ, n ಇಂಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಹೆಮಿಸ್ಫಿಯರ್. ನಾನು ಇದನ್ನು ಕ್ಯಾಪಿಟಲ್ R ತೊಳ್ತೀನಿ, ಇದನ್ನು ಕ್ಯಾಪಿಟಲ್ H ತೊಗೊಳ್ತೀನಿ, ಸೊ ದಟ್ ಕನ್ಫ್ಯೂಸ್ ಆಗಲ್ಲ. ಇದು H, n ಇಂಟು ವಾಲ್ಯೂಮ್ ಆಫ್ ಕೋನ್ ಏನು 1/3 πr² ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ 2/3 πr², ಸಾರಿ πr³ H ಇಲ್ಲ ಹೆಮಿಸ್ಫಿಯರ್ಗೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಹಾಗೆ ಇಟ್ಕೊಂಡ್ಬಿಟ್ಟು r² 6², ಸೊ 6² ಇಂಟು H 15 ಈಸ್ ಈಕ್ವಲ್ ಟು n ನಮಗೆ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ, n ಇಂಟು 1/3, ನಾನು ಪೈಯನ್ನು ಆಚೆ ತಗೊಳ್ತೀನಿ. ಸೊ ಪೈ n ಇಂಟು r² ಏನು 3², H ಏನು ಇಲ್ಲಿ 12 ಪ್ಲಸ್ 2/3 ಪೈ ಆಗಲೇ ನಾವು ಆಚೆ ತೊಗೊಂಡೀವಿ, r³ ಈ ಹೆಮಿಸ್ಫಿಯರ್ ಮತ್ತು ಈ ಕೋನಿಗೆ ರೇಡಿಯಸ್ ಸೇಮ್ ಇರುತ್ತೆ ಆಬ್ವಿಯಸ್ಲಿ. ಸೊ r³ ಏನಾಗುತ್ತೆ 3³. ಸೊ ಇವಾಗ ನೋಡಿ ಇಲ್ಲೂ ಪೈ ಇದೆ, ಇಲ್ಲೂ ಪೈ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಆ್ಯಂಡ್ 6² ಏನು 36. ಸೊ 36 ಇಂಟು 15 ಈಸ್ ಈಕ್ವಲ್ ಟು n ಇಂಟು ಇಲ್ಲಿ 3 ಒಂದ್ಸಲಿ, ಇಲ್ಲಿ 3 ಒಂದ್ಸಲಿ ಹೋಗುತ್ತೆ. ಸೊ ಏನು ಉಳಿದಿದೆ 12 ಇಂಟು 3, 12 24 36 ಪ್ಲಸ್ ಇಲ್ಲಿ 3 ಒಂದ್ಸಲಿ ಇದು ಕ್ಯಾನ್ಸಲ್ ಆಗಿಬಿಟ್ಟು 3² ಆಯಿತು. ಸೊ 3² ಈಸ್ ಈಕ್ವಲ್ ಟು 9, 9 ಇಂಟು 2 18. ಸೊ ಇವಾಗ ಏನು ಬರೀಬೋದು 36 ಇಂಟು 15 ಈಸ್ ಈಕ್ವಲ್ ಟು n ಇಂಟು 36 ಪ್ಲಸ್ 18, 8 ಪ್ಲಸ್ 6 14, ಇಲ್ಲಿ 54. ಸೊ n ಇಂಟು 54 ಆಯಿತು. ಸೊ ಈ ಕಡೆ ತೊಗೊಂಡು ಹೋದರೆ 54 ಏನಾಗುತ್ತೆ n ಈಸ್ ಈಕ್ವಲ್ ಟು 36 ಇಂಟು 15 ಡಿವೈಡೆಡ್ ಬೈ 54. ಸೊ ಇವಾಗ 6 ಜೊತೆ ಡಿವೈಡ್ ಮಾಡೋಣ. ಇಲ್ಲಿ 6 ಇಂಟು 6, ಇಲ್ಲಿ 6 ಇಂಟು 9, ಮತ್ತು 3 ಜೊತೆನೂ ಮಾಡ್ಬೋದು. ಸೊ 3 ಇಂಟು 2, 3 ಇಂಟು 3, ಆ್ಯಂಡ್ ಇದೇನು ಮಾಡ್ಬೋದು 3 ಇಂಟು 1, 3 ಇಂಟು 5. ಏನು ನೋಡ್ಕೊಂಡಿದೆ ನ್ಯೂಮರೇಟರ್ಲಿ n ಈಸ್ ಈಕ್ವಲ್ ಟು 2 ಇಂಟು 5, 2 ಇಂಟು 5 10. ಸೊ ಏನಿದ್ರ ಅರ್ಥ ಆಯಿತು, therefore 10 cones are needed. ಸೊ 6th ಕ್ವೆಶನಲ್ಲಿ ಕೇಳ್ತಿದ್ದಾರೆ, ಒಂದು ಕಾಯಿನು ಯಾವುದಾದ್ರೂ ಕಾಯಿನ್ ನೋಡಿದಾಗ ನಾವು ಯಾವತ್ತೂ ಕಾಯಿನ್ ಸ್ಫೆರಿಕಲ್ ಅಂತ ಅಂದ್ಕೊಳ್ಕೊಡೋದು, ಯಾಕಂದರೆ ಸರ್ಕ್ಯುಲರ್ ಆಗಿದೆ ಅಂತ. ಯಾಕೆ ಇಲ್ಲಿ ಹೇಳ್ತಿರೋದು ಕಾಯಿನ್ ಥಿಕ್ನೆಸ್ 2 mm ಇದೆ ಅಂತ. ಥಿಕ್ನೆಸ್ ಅಂದರೆ
ಕಾಯಿನ್ ನೋಡಿದಾಗ ಸ್ವಲ್ಪ ಹೈಟ್ ಇರುತ್ತೆ ಅದಕ್ಕೆ. ಸೊ ಏನು ಥರ ರೆಸೆಂಬಲ್ ಆಗುತ್ತೆ, ಆ್ಯಕ್ಚುಲಿ ಒಂದು ಸಿಲಿಂಡರ್ ರೆಸೆಂಬಲ್ ಆಗುತ್ತೆ, ಸಿಲಿಂಡರ್ ವಿತ್ ವೆರಿ ಸ್ಮಾಲ್ ಹೈಟು. ಸೊ ಏನು ಅಂದ್ಕೊಳ್ಬೋದು ಕಾಯಿನಿನ, ಹೀಗೆ ಒಂದು ಸಿಲಿಂಡರ್ ಅಂತ ಅಂದ್ಕೊಳ್ಬೋದು. ಸೊ ಕಾಯಿನ್ ಇದು ಅವ್ರು ನಮಗೆ ಹೇಳಿದ್ದಾರೆ ಡಯಾಮೀಟರ್ 1.75 ಸೆಂಟಿಮೀಟರ್ ಅಂತ. ಸೊ ರೇಡಿಯಸ್ ಏನಾಗುತ್ತೆ 1.75/2 ಅಂತ ಹಾಗೆ ಬಿಟ್ಕೊಂಡಿರೋಣ. ಸೊ ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಥಿಕ್ನೆಸ್ ಏನು, ಹೈಟು. ಸೊ ಹೈಟ್ ಇಸ್ ಈಕ್ವಲ್ ಟು, ವೆರಿ ಕೇರ್ಫುಲ್ ಆಗಿರ್ಬೇಕು, ಇಲ್ಲಿ ಮಿಲಿಮೀಟರಲ್ಲಿ ಕೊಟ್ಟಿದ್ದಾರೆ, ಮಿಲಿಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಎಲ್ಲ ಸೇಮ್ ಯೂನಿಟಲ್ಲಿ ತೊಗೊಂಡ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಏನು ಮಾಡೋದು, 2/10 ಸೆಂಟಿಮೀಟರ್. ಯಾಕೆ, 1 ಮಿಲಿಮೀಟರ್ ಈಸ್ ಈಕ್ವಲ್ ಟು 1/10 ಸೆಂಟಿಮೀಟರ್. ಸೊ ಕಂಟಿನ್ಯೂ ಮಾಡೋಣ. ಇಲ್ಲಿ ಏನು ಕೇಳ್ತಿದ್ದಾರೆ, ಎಷ್ಟು ಕಾಯಿನ್ಸನ್ನು ನಾವು ಮೆಲ್ಟ್ ಮಾಡಿದ್ರೆ ನಮಗೊಂದು ಕ್ಯೂಬಾಯ್ಡ್ ಆಫ್ ಈ ಡೈಮೆನ್ಷನ್ಸ್ ಫಾರ್ಮ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಏನಾಗುತ್ತೆ, ಕ್ಯೂಬಾಯ್ಡ್ ನಮಗೆ ಗೊತ್ತು ಹಿಂಗೆ ಕಾಣೋದು, ರೈಟ್. ಆ್ಯಂಡ್ ಅವ್ರು ಹೇಳ್ತಿರೋದು 5.5 × 10 × 3.5. ಸೊ ಲೆಂತ್ 5.5 ಸೆಂಟಿಮೀಟರ್, ಬ್ರೆಡ್ತ್ 10 ಸೆಂಟಿಮೀಟರ್ ಆ್ಯಂಡ್ ಹೈಟ್ 3.5 ಸೆಂಟಿಮೀಟರ್. ಸಿಮಿಲರ್ ಕಾನ್ಸೆಪ್ಟ್. ಸೊ ಇಲ್ಲಿ ಏನಾಗುತ್ತೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಂಟು ಏನು, ನಂಬರ್ ಆಫ್ ಕಾಯಿನ್ಸ್ ತಾನೆ. ಸೊ ನಂಬರ್ ಆಫ್ ಕಾಯಿನ್ಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಯಾಕೆ ಇದು ಮಾಡ್ತಾ ಇವಿ, ಅವ್ರು ಹೇಳ್ತಿರೋದು ಎಷ್ಟು ಕಾಯಿನ್ಸ್ ಆಫ್ ಈ ಡೈಮೆನ್ಷನ್ಸ್ ಮೆಲ್ಟ್ ಮಾಡಿದ್ರೆ ನಮಗೆ ಈ ಡೈಮೆನ್ಷನ್ಸ್ ಕ್ಯೂಬಾಯ್ಡ್ ಸಿಗುತ್ತೆ ಅಂತ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು, pi r²h. ಪೈ ಏನು, r² ಏನಿಲ್ಲಿ ಪೈ ಇಂಟು 1.75/2 ಸ್ಕ್ವೇರ್. ಹೆಚ್ ಏನಿಲ್ಲಿ 2/10. ಸೊ ಇದೇನಿಲ್ಲ ಇಲ್ಲಿ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ 5.5 × 10 × 3.5. ಸಾರಿ, ನಾನು ಇಲ್ಲಿ ಏನು ಮಿಸ್ ಮಾಡೀನಿ, ಇಲ್ಲಿ ನಂಬರ್ ಆಫ್ ಕಾಯಿನ್ಸ್ ಮಿಸ್ ಮಾಡೀನಿ. ಸೊ n ಇಂಟು ವಾಲ್ಯೂಮ್ ಆಫ್ 1 ಸಿಲಿಂಡರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಸೊ ಇವಾಗ ನಾವು ಸುಮ್ಮನೆ n ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಪೈ ವ್ಯಾಲ್ಯೂ ಏನು, n ಇಂಟು 22/7 ಇಂಟು 1.75/2 ಇಂಟು 1.75/2 ಇಂಟು 2/10 ಏನು 0.2 ಈಸ್ ಈಕ್ವಲ್ ಟು 10 ಇಂಟು 5.5 ಇಂಟು 3.5. ಹೇಗೆ ಸಿಂಪ್ಲಿಫೈ ಮಾಡೋದು, ಇಲ್ಲಿ 2 1s are, ಇಲ್ಲಿ 2 × 11. ಇಲ್ಲೇನು ಮಾಡೋಣ, 10 × 5.5 ಏನಾಗುತ್ತೆ, ಇಲ್ಲಿ 55 ಆಗುತ್ತೆ. 11 1s are, 11 × 5 is 55. ಇಷ್ಟವಾಗ ಮತ್ತೆ ಬರ್ಕೊಳ್ಳೋಣ. n is equal to, ಆ್ಯಂಡ್ ಇದನ್ನು ಕ್ಯಾನ್ಸಲ್ ಮಾಡಬೇಕು, 2 1s are, 2 × 0.1. ರೈಟ್. ಸೊ ಏನು ಬರೆಯೋಣ ಈಗ, n ಇಂಟು 1.75 ಇಂಟು 1.75 ಇಂಟು 0.1 ಡಿವೈಡೆಡ್ ಬೈ 7 ಈಸ್ ಈಕ್ವಲ್ ಟು, ಇಲ್ಲಿ ಏನೇನು ಉಳ್ಕೊಂಡಿದೆ ಇದು ನಾವಾಗಲೇ ರೆಡ್ಯೂಸ್ ಮಾಡಾಗಿದೆ. ಸೊ ಈಸ್ ಈಕ್ವಲ್ ಟು 3.5 ಇಂಟು 5. ಫರ್ದರ್ ಏನು ಮಾಡ್ಬೋದು ನಾವಿಲ್ಲಿ, ಇದು 5 ಡಿವಿಸಿಬಲ್ ಇದೆ. ಸೊ ಹೇಗೆ ಮಾಡೋಣ, 5 1s are, 1.75 ಏನಾಗುತ್ತೆ, ಇಲ್ಲಿ 0.17 ಇದೆ. ಸೊ 3s are 15, 25 ಉಳಿದಿದೆ ಇಂಟು 5, ರೈಟ್. ಸೊ ಇಲ್ಲಿ 0.35 ಇದೆ, ಇಲ್ಲಿ 3.5 ಇದೆ. ಸೊ ಇಲ್ಲಿ 1s are, ಇಲ್ಲಿ 10s are. ಸೊ ನಮ್ಗೆ n ಎಲ್ಲ ಟರ್ಮ್ಸ್ನ ಆ ಕಡೆ ತೊಗೊಂಡೋದ್ರೆ nಗೆ ಸಾಲ್ವ್ ಮಾಡ್ಬೋದು. ಸೊ n ಇಸ್ ಈಕ್ವಲ್ ಟು, ಇಲ್ಲಿ 10 ಉಳ್ಕೊಂಡಿದೆ, ಇಲ್ಲಿ 7 ಇದೆ ಡಿನಾಮಿನೇಟರ್ಲಿ, ಸೊ ಅದು ನ್ಯೂಮರೇಟರ್ಗೆ ಹೋಗುತ್ತೆ, ಡಿವೈಡೆಡ್ ಬೈ 1.75 ಇಂಟು 0.1. ಇದನ್ನು ಹೇಗೆ ಬರಿಬೋದು ನಾನು, 7t ಇಂಟು 0.1 ಮೇಲೆ ಹೋದರೆ 10 ಆಗುತ್ತೆ, ಡಿವೈಡೆಡ್ ಬೈ 1.75. ಸೊ ಏನು ಮಾಡ್ತೀನಿ, ಫಸ್ಟ್ ನಾನು 7 ಇಂದ 2 ಡಿವೈಡ್ ಮಾಡ್ತೀನಿ. ಸೊ 7 ಇಂಟು 10 ಈಕ್ವಲ್ಸ್ 70. ಇಲ್ಲೇನಾಗುತ್ತೆ 0.2s are 14, 35 ಉಳಿದಿದೆ, 5s are 1.75. ಸೊ ಏನು ಉಳಿದಿದೆ ನಮಗೆ ಇವಾಗ, n ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 0.25. ಹೇಗೆ ಬರ್ಕೊಳ್ಬೋದು, 100 ಡಿವೈಡೆಡ್ ಬೈ 25 ಇಂಟು 2 ಡೆಸಿಮಲ್ ಪ್ಲೇಸಸ್ ಇದೆ, ಸೊ 100 ಹೋಗುತ್ತೆ.
25 ones are 25 fours are. So n ಎಷ್ಟು n equals 400. Therefore ಏನು ಕೇಳ್ತಾರೆ ಕ್ವೆಶನ್ಲಿ ಹೌ ಮೆನಿ ಕಾಯಿನ್ಸ್ ಆರ್ ನೀಡೆಡ್ ಅಂತ. ಸೊ n is equal to 400 coins are needed for making cuboid. ಇದು ನಮ್ಮ ಫೈನಲ್ ಆನ್ಸರ್. ಹೆಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.